ಗೊಂಬೆ ಮೆಟ್ಟಿ ಕೂಗಂದ ಕೂಡದ ಸಂಗಮ ದೇವ ನಂಬರು ನೆತ್ತರು ಬರೆದೆ ನಂಬನರಿಯರೆ ಲೋಕದ ಮನುಜರು ನಂಬನರಿಯರೆ ಲೋಕದ ಮನುಜರು ನಂಬಿರೆಚ್ಚಿ ಕರೆದೊರೆ ಶಿವನು ನಂಬರು ನೆತ್ತರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆಚ್ಚರು ಬರಿದೆ ಕರೆವರು ನಂಬರು ನೆತ್ತರು ಬರಿದೆ ಕರೆವರು ನಂಬನರಿಯರೆ ಲೋಕದ ಮನುಜರು ನಂಬನರಿಯರೆ ಲೋಕದ ಮನುಜರು ನಂಬಿರೆಚ್ಚಿ ಕರೆದೊರೆ ಓಯನ್ನನೆ ಶಿವನು ನಂಬರು ನೆತ್ತರು ನಂಬರು ನೆತ್ತರು ನಂಬರು ನೆತ್ತರು ಬರೀದೆ ಸಾಂಬದೇ ನಮ ಪಾರ್ವತಿ ಪದೇ ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣ ನಾನು ಮಾತಾಡೋಕ್ಕೂ ಈಗ ನಾನು ಸಜ್ಜದ ಆರಾಮಿದ್ದಾನೆ ಆದರೂ ಕೂಡ ಇವತ್ತು ಭಾಳ ಸಂತೋಷ ಮಾಡಮ್ಮ ವೀರಭದ್ರೇಶ ಅದ್ಭುತ ಹ್ಯಾಂಗ ಹುಟ್ಟಿದ ವೀರಭದ್ರ ಹುಟ್ಟಿದ್ದಾರೆ ಹ್ಯಾಂಗ ವೀರಭದ್ರೇಶ ದ್ರಾಕ್ಷಾಯಣಿ ಯಾರಿಗೆ ಶಿವನ ಹೇಳ್ತಾರೆ ದ್ರಾಕ್ಷಾಯಣಿ ಅವರಪ್ಪ ದಕ್ಷ ಬ್ರಹ್ಮ ದುರಹಂಕಾರಿ ದುರಾಚಾರಿ ಸುಮಾರಿದ್ದವ ಒಂದ್ಸರಿ ಕೈಲಾಸವಾದ ಅಂತಾರ ಶಿವ ಮಾತಾಡ್ಸಿದಂತ ಒಟ್ಟ ಯಾರನ್ನ ಮಾವನ ಅವ್ರ ಮಾವ ಆಗ್ಬೇಕಲ್ಲಿ ಒಳ ಶಿವನ ಮಾವ ಆಗ್ಬೇಕು ಮಾತಾಡ್ಸಿದಂತ ಸಿಟ್ಟಿಗತ್ತು ಬಂದವ ಸಿಟ್ಟಿಗಲ್ ದೊಡ್ಡ ಒಂದು ಎತ್ತೆ ಇಟ್ಕೊಂಡವ ಅದ್ಭುತ ಎತ್ತೆ ಎತ್ಕೊಂಡು ಎಲ್ಲಾ ದೇವ್ರನ್ನ ಕರ್ಸಿದ ಶಿವನ ಬಂದ್ಬಿಟ್ಟು ಎಲ್ಲ ದೇವ್ರ ಕರ್ಸ್ಬಿಟ್ಟ ಶಿವನ ಬಂದ್ಬಿಟ್ಟು ಎಲ್ಲಾರು ಕರ್ಸಿದ ಕರ್ಸಿ ಅದ್ಭುತ ವೇದನೆ ಎಲ್ಲ ಭಾರಿ ಜೋರ್ ನಡೀತ ಅವ್ ದ್ರಾಕ್ಷಿ ಕೇಸು ಇಲ್ಲ ನಮ್ಮಪ್ಪ ದೊಡ್ಡ ಯಜ್ಞ ಮಾಡಿಕತ್ತಂತ ನಾನು ಹೋಗ್ಬರ್ತೀನಿ ದ್ರಾಕ್ಷಿ ಬೇಡ ಅಲ್ಲ ಶಿವಪ್ಪ ಬೇಡ ಇಲ್ಲ ನಮ್ಮ ಅಕ್ಕ ತಂಗಿ ಎಲ್ಲರೂ ಮಹಾಮಂದಿ ಬರ್ತಾರೆ ನಾನು ಹೊಕ್ಕಿನಿ ಬೇಡ 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 ಅಂತ ಶಿವಪ್ಪ ಈಗ ಹೊಕ್ಕಿನಂದ್ರೆ ಇಲ್ಲ ನಿನ್ನ ಮನ್ಸಂದ ಶಿವಪ್ಪ ಬೇಡ ಅಂದ್ರೆ ಬಂದು ಸೀದಾ ಬಂದು ಇಲ್ಲಿ ಬಂದು ಕೂಡ ತಂದೆ ತಾಯಿ ಬಾಂದ್ ಕರ್ಲಿಲ್ಲ ಅಕ್ಕ ಕರ್ಲಿಲ್ಲ ಅಂತವ್ನು ಕರ್ಲಿಲ್ಲ ಯಾವೊಬ್ರು ಕರೀಲಿಕ್ಕಿಲ್ಲ ದ್ರಾಕ್ಷಣಿನ ಅವಾಗ ಬರೀ ಶಿವನಿಂದ ಅವ್ ಶಿವ ಬೂದಿ ಬುಕ್ಕ ಅವ್ ದಿಕ್ಕೇಡಿ ಬರ್ದೈತಾವ ಅಂತಾವ ಇಂತಾವ ಬರೀ ಇದೆ ಇತ್ತಲ್ಲಿ. ಹೀಗಾಗಿ ಈ ಬೈದು ಒಂದ ಕರೆದಿದ್ದು ಒಂದ ಸಾಕ ಏನ್ ಎದ್ದುಕೊಂಡು ಏನ್ ಭಯಂಕರ ಇತ್ತ ಸಾಕಾಗಿ ಕೇಳಿ ಅದನ್ನ ಧನ್ ಅಂತ ಎದ್ದುಕೊಂಡ್ರೆ ಹಾಡ್ಬಿಡ್ಲಿಕ್ಕೆ ಶಿವ ತಕ್ಕ ಸಾಕಿದಾಗ ಶಿವನಿಗೆ ಭಾರಿ ಕೋಪಿಷ್ಟ ಆ ಕೋಪದ ವೀರಭದ್ರ ಹುಟ್ಟಿದಾಗಿದ್ದಾಗ ಅವನು ವೀರಭದ್ರ ಹುಟ್ಟಿದ ಏನ್ ಅಪ್ಪಣೆ ಅಂದ ಶಿವನಿಗೆ ಇಲ್ಲ ದಕ್ಷ ಬ್ರಹ್ಮನಿಗೆ ಬಾ ಬರುವ ಮಾತಿ ಸ್ವಕ್ ಮೋದ ಬಾ ಅಂತ ಕಳಿಸಿದ ಬಂದ ದೈ ಕುಡ್ಕೊಂತ ಬಂದ ಏನ್ ಸಂಭ್ರಮ ಭಯಂಕರ ಸಂಭ್ರಮ ನಡೆಸಿ ಬಂದ ಅವನು ಯುದ್ಧ ಮಾಡಿ ಚಲೋ ದಕ್ಷ ಬ್ರಹ್ಮ ಅದು ವೀರಭದ್ರ ಶಕ್ತಿ ಶಿವನ ಶಕ್ತಿ ನಾವು ಆತ್ಮ ಕಟ್ಟಿಸ್ಕೊಳ್ಬಿಟ್ಟವ ನನ್ನ ದಕ್ಷ ಮಾತವ್ನು ಏನ್ ಬಂದು ಯಪ್ಪ ತಪ್ಪಾಗೈತಪ್ಪ ಯಪ್ಪ ವೀರಭದ್ರೇಶ ನನ್ ಗಂಡ ಬದುಸಂದು ಮಾತಂತ ಕಣ್ಣು ಪಟ್ಟ ಇದೇ ಉತ್ತರಕ್ಕೆ ಹೋಗಿ ಅಂತಂದ ಒಂದ್ ಯಾವ ರೂಢ ತೋಮ ಅಲ್ಲಿ ಟಗರಿನ ರೂಢ ಟಗರು ಆ ಟಗರು ಅಂತಂದು ಹಚ್ಚಿದ ದೇವದಾನ ಮಾಡಿದ ವೀರಭದ್ರೇಶ ನೋಡಿಲ್ಲ ದಕ್ಷಿಣ ಟಗರಿನ ತಿಳಿಯುತ್ತಿಲ್ಲ ವೀರಭದ್ರ ಕೊಟ್ಟಂತ ಅದು ಇದು ಏನು ದೇವದಾನ ಮುಂದೆ ಹೇಗೆ ಆಯ್ತು ಅಲ್ಲ ವೀರಭದ್ರೇಶ ಅದ್ಭುತ ಶಕ್ತಿ ಏನು ಪಾಡು ಬಂದ ಯಾಕೆಲ್ಲ ಅದ್ಭುತ ಅದಕ್ಕೆ ವಿರುದ್ಧ ಜಗತ್ತು ಎಲ್ಲಾ ದೇವ್ರ ಸತ್ತು ವೀರಭದ್ರೇಶ ಮಾಡಲಿಲ್ಲ ಅವನಿಗೆ ದೇವ್ರು ನಿಜವಾದ ದೇವ್ರು ವೀರಭದ್ರೇಶನ ಅದಕ್ಕೆ ಅವ್ನು ಜಾತ್ರೆ ಮಾಡ್ತಕ್ಕಂಥದ್ದು ಸೂರ್ಯ ಬಂದು ಪುಣ್ಯ ಐತಿರಲ್ಲ ಎಲ್ಲ ಜಾತ್ರೆ ಜಾತ್ರೆ ಮಾಡ್ತಾರ ಇವ್ರ ಜಾತ್ರೆ ಇಷ್ಟ ನಮ್ಮದು ಸೂರ್ಯ ಒಳಗ ವೀರಭದ್ರ ಜಾತ್ರೆ ನೀವೆಲ್ಲ ಸೇರ್ಕೊಂಡು ಭಾಳ ಚೆನ್ನಾಗಿ ಮಾಡ್ತಾರೆ ಭಾಳ ಖುಷಿ ಇವರ ದೊಡ್ಡ ಜಾತ್ರೆ ಇದಲ್ಲ ಇದ್ರ ದೊಡ್ಡ ಜಾತ್ರೆ ಐತೆ ಇವ್ರಾಗ ಯಾವುದಿಲ್ಲ ಇಲ್ಲ ಅದಕ್ಕೆ ವೀರಭದ್ರ ಯಾವಾಗ ಎಲ್ಲಾ ಕಲಿರ್ತಕ್ಕಂಥ ವ್ಯತ್ಯಾಸ ಯಾರು ನಂಬಿ ಬರ್ತೀರಿ ವಿಶ್ವಾಸ ಬರ್ತೀರಿ ಪ್ರತ್ಯಕ್ಷ ಕನ ದರ್ಶನ ಕೊಡ್ತಾನ ಅದ್ಭುತ ಶಕ್ತಿ ಆಗನ ಹೇಳಿದ್ರೆ ಫ್ಯಾಕ್ಟ್ರಿ ಚಿರುಬಟ್ಟು ಕಟ್ತ್ರ
ಶಸ್ತ್ರ ಹಾಕ್ಕೊಂಡ್ರು ನೋವು ಆಗುದಿಲ್ಲ ನಮ್ಗೆ. ಸಣ್ಣ ಇಂಟ ಮುಳ್ಳು ಲಕ್ಷ ಎಷ್ಟು ಹೋಗುತ್ತೆ ನಮ್ಗೆ. ಮತ್ತೆ ಇಟ್ಟಲಪ್ಪ ಶಸ್ತ್ರ ಹಾಕಿ ಯಾಕೆ ನೋವು ಹೋಗುದು? ಅದು ವೀರಭದ್ರ ಬೇಡ, ವೀರಭದ್ರ ಶಕ್ತಿ. ಅದಕ್ಕೆ ವೀರಭದ್ರ ಸದಾ ಕಾಲ ನೆನಿಬೇಕು ನಾವು. ಎಲ್ಲಾ ದೇವರು ಬಿಟ್ಟರು ಪರವಾಗಿಲ್ಲ, ವೀರಭದ್ರ ಬಿಡಬಾರ್ದು, ವೀರಭದ್ರ ನಿವಾಸ. ಅದಕ್ಕಂತ ದೃಷ್ಟಿಯಿಂದ ಪಟ್ಟೋಷ ಪೂಜೆ ಎಲ್ಲ ಸೇರಿ ಮಾಡ್ತಾರಪ್ಪ. ನಮ್ಮ ವೀರ ಶೆಟ್ರು, ನಮ್ಮ ಹಿಂದೆ ಗುರುಸಿದಪ್ಪ ರಾಮ್ ಸಾಹೇಬ್ ಗುರುಸಿದಪ್ಪನವರು ಪ್ರಾರಂಭ ಮಾಡಿದ ಜಾತ್ರೆ. ಆ ತೇರು ಅವ್ರ ಮಾಡಿಸಿದ್ದು ಗುರುಸಿದಪ್ಪ ಶೆಟ್ರು, ಅವ್ರು ಮಾಡಿಸಿದ ದೇವ್ರದು. ಹೋದ್ರು ಪ್ರತಿ ವರ್ಷ ಇದು ಬಹಳ ಕಾಯ್ದೆ. ಅವಾಗ 2 ದಿವಸ ಬಂದು ಹೋಗ್ತದೆ ಶೆಟ್ರು, ದೊಡ್ಡ ಶೆಟ್ರು. ಆಮೇಲೆ ಆ ಶೆಟ್ರ ಬೇರೆ, ಬೇರೆ ಶೆಟ್ರ ಬೇರೆ, ಗುರುಸಿದಪ್ಪ ಶೆಟ್ರ ಬೇರೆ ಅಲ್ಲ. ಕೋಟ್ ಇಟ್ಟು ಶಾಪ್ ಅಂತಾರಲ್ಲ, ಖಾಲಿ ಒಂದು ಗೋಲ್ದಲ್ಲಿ ಮಾತಾಡಲ್ಲ ನಾವು. 8 ವರ್ಷ ಅಗಲಿ ಸಾರ್ಥಕ ಮಾತಾಡ್ತೀವಿ ಜೀವಂತವಾಗಿ. ವರ್ಷ ಪೂಜೆ ಆಗಿತ್ತು, ಮನೆ ಮಾಡಿಸ್ತೀವಿ ಪೂಜಾನ. ಇವತ್ತು ನೀವು ಮಾಡ್ತಾರೆ, ಇವತ್ತು ಪೂಜೆ ಮಾಡ್ತಾರೆ. ಅದಕ್ಕೆ ಭಾಳ ಭಕ್ತಿ ಉಂಟು. ಅದ್ರ ಜೊತೆಗೆ ನಮ್ಮ ಶೆಟ್ರ ಮಂದಿ ಬಹುತೇಕ ಭಕ್ತಿ ಜನ್ಯ ಇರ್ತದೆ. ಶೆಟ್ರ ಮಂದಿ ಹುಟ್ಟ ಇರ್ತದೆ. ಇನ್ನು ಕೆಲವು ಮಂದಿ ಸ್ವಲ್ಪ ಭಾಳ ತಗೊಂಡು ಬರ್ತದೆ. ಶೆಟ್ರ ಮಂದಿ ಜನ್ಯ ಇರ್ತದೆ. ಅದಕ್ಕೆ ಶೆಟ್ರ ಮಂದಿ ನಿಜವಾದ ದೇವ್ರು ಯಾರಂದ್ರೆ ಮದ್ದೇ ದೇವ್ರ ಬಸವಣ್ಣ, 2ನೇ ದೇವ್ರ ವೀರಭದ್ರ ದೇವ್ರು. ಮದ್ದೇ ದೇವರ ಬಸವಣ್ಣ. ಈ ಶೆಟ್ರ ಮಂದಿ ಉದ್ಧಾರ ಆಗಿದ್ದ ಬಸವಣ್ಣಿಂದ. ಮತ್ತು ಕುಲದೈವ ಅಂದ್ರೆ ವೀರಭದ್ರ. ಇವೆರಡನೇ ಪೂಜೆ ಮಾಡ್ರಿ, ನಿಜ ಗೆದ್ದ ನೀವು 2. ಅದಕ್ಕೆ ನಿಮ್ಮ ದೇವರೇ 2 ಮತ್ತೊಂದು ದೇವರೇ ಇಲ್ಲ. ಯಾಕಂದ್ರೆ ನಮ್ಮಂದು ಶೆಟ್ರ ಮಂದಿ ಇತ್ತು ಹೆಣ್ಮಕ್ಳು. ಅದು ದೇವ್ರು ಭಾಳ ಊರಾಗ ಗಟ್ಟಿ ಎಲ್ಲ ದೇವ್ರು ಹೋಗ್ತಾರೆ, ಎಲ್ಲ ದೇವ್ರು ಹೋಗ್ತಾರೆ. ಹೋಗಬಾರ್ದು ಶೆಟ್ರ ಮಂದಿ ಯಾವ ದೇವ್ರು ಹೋಗಬಾರ್ದು ಹೇಳ್ತೀವಿ. ವೀರಭದ್ರ ಬಸವಣ್ಣ ಇವೆರಡು ಬಿಟ್ಟರೆ ಮತ್ತೊಂದು ಕಿವುಮೂಟೆ ನಮ್ಮ ಕೂಡಲ ಸಂಗಮ ದೇವರು. ಅದಕ್ಕೆಲ್ಲ ಮಕ್ಕಳು ಹೋಗ್ಬ ಯಾವ ದೇವ್ರು ಹೋಗಿ ಏನು ಕೆಲಸ ಮಾಡ್ತೀವಿ, ಯಾವ ಕೂಡ ಇಲ್ಲ. ನಮ್ಮ ದೇವ್ರಿವ ಬೇರೆ ದೇವ್ರಿಲ್ಲ. ಈ ಮುಸಲ್ಮಾನ್ ಅಲ್ಲ ಅಂತಾರ, ಶ್ರೇಷ್ಠವಂತ ದೇವ್ರು ಅವ್ರ ದೇವರನ್ನು. ಯಾವ ದೇವ್ರು ಚಿಕ್ಕ ಒಂದು ಬೇಡ. ಯಾವ ಧರ್ಮದ ಹುಟ್ಟಿವಿ ಆ ಧರ್ಮ ಪದ್ಮಾನ ಮಾಡಿಕೊಂಡು ಆ ಧರ್ಮ ನಡ್ಕೊಂಡು ಮತ್ತೊಂದು ಹಣಿಗಾಗಿ ಸಂತೋಷ ಪಡೋ ಕಷ್ಟವರ್ತಾವ. ಯಾಕಂದ್ರೆ ಇಸ್ಲಾಂ ಧರ್ಮ ಅದು ಶ್ರೇಷ್ಠ, ಅವರು ಶ್ರೇಷ್ಠ ಪದ. ಇಸ್ಲಾಂ ಅಂದ್ರೆ ಶಾಂತಿ, ಶ್ರೇಷ್ಠವತ್ತು. ಪೈಗಂಬರ ಕುರಾನ್ ತರಿಸೋದ, ಅಲ್ಲ ಸಂದೇಶ ಕಳಿಸಿದ, ಅದ ಕುರಾನು. ಅದ್ರ 1114 ಅಧ್ಯಾಯ ಐತಿ, 624 ಶ್ಲೋಕದವು ಶ್ರೇಷ್ಠವದು. ಅದಕ್ಕೆ ಜಗತ್ತಿಗೆ ಯಾವ ಧರ್ಮದ ಟೀಕಾ ಬೇಡ. ನಾವೆಲ್ಲ ನಮ್ಮ ಧರ್ಮ ಪರಿಪಾಲನೆ ಮಾಡಿಕೊಂಡು ಮತ್ತು ಹಣಿಕೆ ನೋಡಿ ಎಲ್ಲ ಸಹಕಾರ. ಇದೇ ಸಮಾಜದ ಮುಖ್ಯವಾದ ವಾಹಿನಿ. ಅದಕ್ಕೆ ಅದರ ದೃಷ್ಟಿಯಿಂದ ಪ್ರತಿ ವರ್ಷ ಈ ವರ್ಷ ಕೂಡ ವೀರಭದ್ರ ಜಾತ್ರೆ ಮುಖಾಂತರವಾಗಿ ಅದ್ಭುತ ಕಾರ್ಯಕ್ರಮ ಮಾಡಿದ್ವಿ. ಒಳ್ಳೇದಾಯ್ತು, ಚಲೋ ಆಯ್ತು. ನಮ್ಮ ಮೇಲ ಚಟ್ರು ಕಾಯಿ ಅವಾಚ ಮನಸ ಸೇವೆಯಿಂದ ಎಲ್ಲ ಊರ್ ಮಂದಿ ಕಟ್ಬಿಟ್ಟು ಸೇವೆ ಮಾಡ್ತಾರೆ ಅವರು. ಎಲ್ಲ ನಮ್ಮವ್ರ ಏನೊಬ್ಬರು ಮಾಡಿದಂತ ಜಾತ್ರೆ, ಏನೊಬ್ಬರಿಂದ ಜಾತ್ರೆ ಆಯ್ತು. ನೀವೆಲ್ಲರೂ ಸೇರಿ ಜಾತ್ರೆ ಇರ್ತ ಜೊತೆಗೆ ಬೇಕಂತ ಮೇಟ್ ಅಂತ ಹೇಳ್ಬೇಕಲ್ಲ, ಹಾಗೆ ಮೇಟಿನ ವೀರಣ್ಣ ಎಲ್ಲರೂ ಜಾತ್ರೆ ಮಾಡ್ತಾರಪ್ಪ. ಭಾಳ ಒಳ್ಳೇದು. ಇದೇ ಪ್ರಕಾರವಾಗಿ ವರ್ಷ ಜಾತ್ರೆ ಮಾಡಿ ವೀರಭದ್ರ ಆಶೀರ್ವಾದ ಪಡೆದಿ ಒಳ್ಳೇದಾಗ್ತದೆ. ಊರಿಗೆ, ನಾಡಿಗೆ, ಸಮಾಜಕ್ಕೆ ಎಲ್ಲಕ್ಕೂ ಒಳ್ಳೇದಾಗ್ತದೆ. ಮತ್ತೊಂದು ಎಲ್ಲರೂ ಶುಭವನ್ನು ಹಾರೈಸಿ ನಮ್ಮ ಮಾತನ್ನು